ನಮಸ್ತೆ. ನನ್ನ ಎಲ್ಲ ಸಖ್ಯರಿಗೂ ಆತ್ಮಾಭಿವಂದನೆಗಳು. ಲಾಸ್ಟ್ ವಿಡಿಯೋದಲ್ಲಿ ಒಂದು ಚಟ್ನಿ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಆ ಚಟ್ನಿ ಮಾಡಿಕೊಂಡು ಇವತ್ತು ತೋರಿಸುವಂತಹ ರಾಗಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ರಾಗಿಯಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಹಾಗೆ ಶುಗರ್ ಲೆವೆಲ್ನ ಕೂಡ ಮೇಂಟೈನ್ ಮಾಡುತ್ತೆ. ರಾಗಿಯಲ್ಲಿ ಮಾಡಿರುವಂತಹ ಪದಾರ್ಥಗಳನ್ನು ತಿನ್ನೋದ್ರಿಂದ ನಿಮಗೆ ಅಷ್ಟೊಂದು ಬೇಗ ಹಸಿವಾಗಲ್ಲ, ಹೊಟ್ಟೆ ದಡವಾಗಿರುತ್ತೆ. ಹಾಗಾಗಿ ವೆಯ್ಟ್ ಲಾಸು ಕೂಡ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಪಾತ್ರೆಯಲ್ಲಿ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಓಮಕಾಳು, ಕಸೂರಿ ಮೇಥಿ, ಧನಿಯಾ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಒಂದು ಚಮಚ ಎಳ್ಳನ್ನು ಕೂಡ ಹಾಕೊಂಡಿದ್ದೀನಿ. ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನೀವು ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೇಕಾಗತ್ತೆ. ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇದ್ರ ಹದ ತೋರಿಸ್ತಾ ಇದ್ದೀನಿ. ಇದು ತುಂಬ ನೀರಾಗಿ ಕೂಡ ಇರಬಾರ್ದು, ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ಕೈಯಲ್ಲಿ ಹಿಡ್ಕೊಂಡ್ರೆ ಸ್ವಲ್ಪ ಕೈಯಿಂದ ಜಾರುವ ಹಾಗೆ ಇದ್ದರೆ ರೊಟ್ಟಿ ತಟ್ಟೋದಕ್ಕೆ ತುಂಬ ಸುಲಭ ಆಗುತ್ತೆ. ಇಲ್ಲಿ ನೋಡಿ, ನಾನು ಕೈಯಲ್ಲಿ ಹಿಡಿದಾಗ ಇದು ತುಂಬ ಗಟ್ಟಿಯಾಗೂ ಇಲ್ಲ, ಹಾಗೆ ನೀರಾಗಿಯೂ ಇಲ್ಲ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಂತರ ಒಂದು 10 ರಿಂದ 15 ನಿಮಿಷಗಳ ಕಾಲ ಮುಚ್ಚಿಡಬೇಕು. ಒಂದು ಬಟರ್ ಪೇಪರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ನಿಂಬೆ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಉಂಡೆಯನ್ನು ತಗೊಂಡು ಚೆನ್ನಾಗಿ ಬಟರ್ ಪೇಪರ್ ಮೇಲೆ ತಟ್ಟಬೇಕು. ನೀವು ಎಷ್ಟು ತೆಳ್ಳ ಬೇಕಾದರೂ ತಟ್ಕೋಬೋದು. ತಟ್ಟಿದ ನಂತರ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಹೋಲ್ಗಳನ್ನು ಮಾಡಬೇಕು. ತವಾ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಬಟರ್ ಪೇಪರ್ ಸಮೇತವಾಗಿ ತಟ್ಟಿ ಇಟ್ಟುಕೊಂಡಿರುವಂತಹ ರಾಗಿ ರೊಟ್ಟಿನ ತವದ ಮೇಲೆ ಹಾಕಿ ನಿಧಾನವಾಗಿ ಬಟರ್ ಪೇಪರ್ನ ಬಿಡಿಸ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಹೋಲ್ ಮಾಡಿಟ್ಕೊಂಡಿದ್ದೀವೋ ಅಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಡಬೇಕು. ನಂತರ ಅದನ್ನು ರೊಟ್ಟಿನ ಮುಚ್ಚಿ ಇಡಿ. ಸ್ವಲ್ಪ ಸಮಯದ ನಂತರ ರೊಟ್ಟಿನ ಮತ್ತೆ ಮಗ್ಚಿ ಹಾಕಬೇಕು. ಮಗ್ಚಿ ಹಾಕಿ ಇನ್ನೊಂದು ಸೈಡಲ್ಲಿ ಕೂಡ ಚೆನ್ನಾಗಿ ಅದನ್ನು ಬೇಯಿಸಿ. ಈಗ ರಾಗಿ ರೊಟ್ಟಿ ರೆಡಿಯಾಗಿದೆ. ಅದನ್ನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರುವಂತಹ ಚಟ್ನಿ ಮಾಡಿಕೊಂಡು ಹಾಗೆ ಮೇಲೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಇದನ್ನು ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಖಂಡಿತ ನೀವು ಇದನ್ನು ಇಷ್ಟಪಡ್ತೀರಾ. ಮಕ್ಕಳಿಗೂ ಕೊಡ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.